ಜಮುನಾ, ನಂಗೊಂದು ಐಡಿಯಾ ಬಂದಿದೆ. ಏನ್ ವಿ ಪಿ ಅವರೇ? ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಕಟ್ಟಿಸ್ಬಿಡು. ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ವಾಸ್ತು ಕನ್ಸಲ್ಟೆನ್ಸಿ ನಡೆಸ್ಬೋದು. ಏನಂತೀರ ಅದಕ್ಕೆ? ನೀನು ಹೇಳೋದೇನೋ ಸರಿ ಕಣೋ, ಆದರೆ ಮಾಡಿ ಮೇಲೆ ರೂಮ್ ಕಟ್ಸೋಕೆ ಅಷ್ಟೊಂದು ದುಡ್ಡು ಬೇಕಲ್ವಾ? ಮೊನ್ನೆ ನಾನು ಕರ್ಕೊಂಡು ಬಂದಿದ್ನಲ್ಲ ಮಹೇಂದ್ರನಾಥ್, ಅವರು ಬ್ಯಾಂಕಲ್ಲಿ ರೀಜನಲ್ ಮ್ಯಾನೇಜರು. ಬೇಕು ಅಂದರೆ ಲೋನ್ ಕೊಡಿಸ್ತಾರೆ, ಆಮೇಲೆ EMI ನಲ್ಲಿ ತೀರ್ಸಿದ್ರಾಯ್ತು. ಏನಂತೀಯ ಜಮುನಾ? ನಿನಗೆ ಒಂದು ಸಪ್ರೇಟ್ ಚೇಂಬರ್, ನಾನು ನಿನ್ನ ಸೆಕ್ರೆಟ್ರಿ, ನನಗೊಂದು ಸಪ್ರೇಟ್ ಚೇಂಬರ್. ಫಸ್ಟು ನನ್ನ ಹತ್ರ ಬಂದು ಅಪಾಯಿಂಟ್ಮೆಂಟ್ ತಗೋಬೇಕು, ಆಮೇಲೆ ನಿನ್ನ ಚೇಂಬರ್ಗೆ ಬಂದು ಕನ್ಸಲ್ಟೇಷನ್ ತಗೋಬೇಕು. ಹೆಂಗೆ? ಹೀಗಿದ್ರೇನೆ ಬಿಸ್ನೆಸ್ನಲ್ಲಿ ಒಂದು ಸ್ಟ್ಯಾಂಡರ್ಡು. ಅಲ್ವಾ? ಕೇಳೋದು ಕರೆಕ್ಟ್ ತಾನೆ? ಯಾರು ಬೇಕಿತ್ತು? ಜಮುನಾ ದತ್ ಅವ್ರು ನೋಡಬೇಕಾಗಿತ್ತು. ಇದವ್ರ ಕನ್ಸಲ್ಟೇಷನ್ ಟೈಮ್ ಅಲ್ಲ ನೋಡ್ರಿ, ತಲೆ ಹೋಗುವಂಥ ವಿಷಯಕ್ಕೆ ಸಮಯ ಮುಹೂರ್ತ ನೋಡಬೇಕಾದಿಲ್ಲ. ಕರೀರಿ ಅವ್ರನ್ನ. ಒಂದು ನಿಮಿಷ ಇರಿ. ಅವತ್ತು ಪ್ರಿಯದರ್ಶಿನಿಯ ಮಾಡಿದ ಕೆಲಸಕ್ಕೆ ಇಷ್ಟ ಆಯಿತು. ಅದಕ್ಕೆ ಕ್ಲೈಂಟ್ಸ್ ಬಂದಿದ್ದಾರೆ, ನಿಮ್ಮನ್ನ ಈಗಲೇ ನೋಡ್ಬೇಕಂತೆ. ತುಂಬ ಖಾರವಾಗಿ ಮಾತಾಡ್ತಾ ಇದ್ದಾರೆ. ನೀನು ಅವ್ರನ್ನ ಬೀದಿ ಬಾಗ್ಲಲ್ಲೇ ನಿಂತು ಮಾತಾಡ್ತೀಯಲ್ಲ, ಅದಕ್ಕೆ ಸಿಟ್ಟು ಬಂದಿರಬೇಕು. ಒಳಗೆ ಕರಿ. ನೀವೇ ಹೋಗಿ ಚಿಕ್ಕಪ್ಪ. ಇದಮ್ಮ. ಓಹೋ, ಮಹೇಂದ್ರನಾಥ್ ಅವರು, ಬನ್ನಿ ಬನ್ನಿ ಬನ್ನಿ. ಏನು ಗೃಹ ಪ್ರವೇಶ ಕರೆಯಕ್ಕೆ ಬಂದ್ರಾ? ರೇ, ನಿಮ್ಮ ಮಾತು ಕೇಳಿಕೊಂಡು ಈ ಮನೆಗೆ ಬಂದಿದ್ದೆ ಸಾಕು. ನಿಮ್ಮನ್ನು ನಂಬಿದ್ದಿದ್ರೆ ಗೃಹ ಪ್ರವೇಶ ನಾವು ಮಾಡ್ತಿರಲಿಲ್ಲ, ಗ್ರಹಗಳೇ ನಮ್ಮ ಮನೆ ಪ್ರವೇಶ ಮಾಡಿರೋವು. ಯಾಕೆ, ಏನಾಯ್ತು? ಅಯ್ಯೋ ಬನ್ನಿ, ಕೂತ್ಕೊಂಡು ಮಾತಾಡೋಣ ಬನ್ನಿ. ರೀ, ಮಾತಾಡೋಕ್ಕೆ ಏನ್ರಿ ಇದೆ? ಜಮುನಾ ದತ್ ಅವರು ಏನು ಮಹಾ ದೊಡ್ಡ ವಾಸ್ತು ಕನ್ಸಲ್ಟೆಂಟ್ ಅಂತ ಇಲ್ಲಿ ಕರ್ಕೊಂಬಂದ್ರಲ್ಲ, ಅವ್ರ ಮಾತೇನಾರು ಕೇಳಿ ನಾವು ಬೋರ್ವೆಲ್ ಹಾಕ್ಸಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ಯಾಕೆ? ಬೋರ್ವೆಲ್ ಹಾಕ್ಸಿದ್ರಿಂದ ಏನಾದ್ರು ತೊಂದರೆ ಆಯ್ತಾ? ನನ್ನ ಜಾತಕ ನೋಡಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ರಿ, ಈಗ ನಿಮ್ಮ ಆದ್ಮೇಲೆ ನಿಮಗೆ ಅನುಮಾನನಾ? ಇದರಲ್ಲೇ ಗೊತ್ತಾಗತ್ತೆ ನೀವೆಷ್ಟು ಫ್ರಾಡು ಅಂತ. ನೋಡಿ, ಏನೇನೋ ಮಾತಾಡಬೇಡಿ. ನಿಮ್ಮ ಜಾತಕದ ಬಗ್ಗೆ ನಾನೇನು ಸುಳ್ಳು ಹೇಳಿಲ್ಲ. ನೀವು ವಾಸ್ತು ಕನ್ಸಲ್ಟೆಂಟ್ ಅನ್ನೋದೇ ದೊಡ್ಡ ಸುಳ್ಳು. ವಾಸ್ತು ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ದೊಡ್ಡ ಬೋರ್ಡ್ ಹಾಕೊಂಡು ಜನಕ್ಕೆ ಮೋಸ ಮಾಡಬೇಕು ಅಂತಿದ್ದೀರಾ? ನೋಡಿ ಮಿಸ್ಟರ್ ಮಹೇಂದ್ರನಾಥ್, ನೀವು ಹೀಗೆ ಕೂಗಾಡಿದ್ರೆ ನಮ್ಗೇನು ಅರ್ಥ ಆಗುತ್ತೆ? ಸ್ವಲ್ಪ ಬಿಡಿಸಿ ಹೇಳಿ. ರೀ, ನಮ್ಮ ಮನೆ ಕಟ್ಟಿರೋ ಈಶಾನ್ಯ ಮೂಲೆಯಲ್ಲಿ ತಾನೇ ಬೋರ್ವೆಲ್ ಹಾಕ್ಸಿ ಅಂತ ಇವ್ರು ಹೇಳಿದ್ದಿದ್ದು. ಅಲ್ಲೇ ನಮ್ಮ ಮನೆ ಸೇವೇದ್ ಲೈನು ಬರ್ತಾ ಇರೋದು. ಅಲ್ಲೇನಾದ್ರು ಬೋರ್ವೆಲ್ ಹಾಕ್ಸಿದ್ದಿದ್ರೆ ಆ ಸೇವೇದ್ ನೀರೆಲ್ಲ ಬೋರ್ವೆಲ್ಗೆ ಸೇರ್ಕೊಂಡ್ಬಿಡ್ತಾಯಿತ್ತು. ಅದೆಲ್ಲ ಹೇಳೋದಕ್ಕೆ ನಾನೇನು ಸಿವಿಲ್ ಇಂಜಿನಿಯರಾ? ನಿಮ್ಮ ಮಾತು ನೆಚ್ಕೊಂಡು ಎಲ್ಲ ಚೆನ್ನಾಗಿದೆ ಅಂತ ನಿರಾತಂಕವಾಗಿ ಇದ್ಬಿಟ್ಟಿದ್ರೆ ಅದೇನೇನು ಗಂಡಾಂತರ ಕಾದಿರ್ತಿತ್ತೋ ನಮಗೆ. ಹೌದು ಜಮುನಾ, ಅವ್ರು ಹೇಳ್ತಿರೋದು ಸರಿ. ಒಂದು ಸಣ್ಣ ತಪ್ಪು ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ನೋಡು. ನೀನು ಅವ್ರ ಜಾತಕ ಸರಿಯಾಗಿ ನೋಡಬೇಕಿತ್ತು. ಏನೋ ಜಮುನಾ, ನನ್ನ ಸಜೆಷನ್ನಿಂದ ಪಾಪ ಅವರು ಇಲ್ಲಿವರೆಗೂ ಬಂದರು ನೀನು ಕನ್ಸಲ್ಟೇಷನ್ ಮಾಡೋಕೆ. ನೀನು ಹೀಗೆ ತಪ್ಪು ಮಾಡಿಬಿಟ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಬೇಕು? ನಾನೇ ಮೋಸ್ಕರ ಅಂದ್ಕೊಳ್ಳಲ್ವಾ? ಕ್ಷಮಿಸ್ಬೇಕು, ನಮ್ಮಿಂದ ನಿಮಗೆ ತೊಂದರೆ ಆಗಿದೆ. ನೋಡಿ, ಜಮುನಾ ಅವರು ಮತ್ತೆ ನಿಮ್ಮ ಜಾತಕ ನೋಡಿ ಸರಿಯಾಗಿ ಹೇಳ್ತಾರೆ. ಬನ್ನಿ. ಅಪ್ಪ, ಇವ್ರಿನ ಜಾತಕ ನೋಡೋದು ಬೇಡ, ಇವ್ರಿಗೆ ನಮಗೇನು ಹೇಳೋದು ಬೇಕಾಗಿಲ್ಲ. ನಾವು ಆಗಲೇ ಬೇರೆ ವಾಸ್ತು ಸ್ಪೆಷಲಿಸ್ಟ್ ನೋಡಿ ಬೋರ್ವೆಲ್ ತೆಗ್ಸಾಗಿದೆ. ಸುಳ್ಳು ಸುಳ್ಳು ಜ್ಯೋತಿಷ್ಯ ಹೇಳಿ ಹಣ ವಸೂಲಿ ಮಾಡ್ತಾರೆ ಜನಗಳ ಹತ್ರ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದರೆ ಮರ್ಯಾದೆ ಬಿಟ್ಟು ಆ ರೀತಿ ನಡ್ಕೋಬಾರ್ದು ಅಂತ ಸುಮ್ಮನಾದವು ಅಷ್ಟೇ. ಇದೇ ಲಾಸ್ಟ್ ವಾರ್ನಿಂಗು. ಮತ್ತಿನ್ಯಾರು ಗೊತ್ತಾ, ಸುಳ್ಳು ಭವಿಷ್ಯ ಹೇಳಿ ಮೋಸ ಮಾಡಬೇಡಿ. ಚಿಕ್ಕಪ್ಪ, ಇದನ್ನು ಅವ್ರಿಗೆ ಕೊಟ್ಬಿಡಿ. ಏನಿದು? ಅವ್ರು ಅದಕ್ಕೆ ಕೊಟ್ಟು ಕನ್ಸಲ್ಟೇಷನ್ ಫೀಸ್. ಸುಳ್ಳು ಜ್ಯೋತಿಷ್ಯ ಹೇಳಿ ದುಡ್ಡು ವಸೂಲು ಮಾಡ್ತಾರೆ ಅನ್ನೋ ಕೆಟ್ಟ ಹೆಸರು ಬೇಡ ನಮಗೆ. ಕೊಟ್ಬಿಡಿ ಅದನ್ನು. ತಗೊಳ್ಳಿ ಸರ್. ಬರೀ ದುಡ್ಡು ಕೊಡೋದಲ್ಲ, ಮೊದಲು ಈ ಕನ್ಸಲ್ಟಿಂಗ್ ಆಫೀಸ್ನ ಮುಚ್ಚಾಕಿ. ಎಷ್ಟು ಜನಕ್ಕೆ ಹೀಗೆ ಅನ್ಯಾಯ ಮಾಡಿದಿರೋ ಏನೋ. ಸುಮಿತ್ರಾ, ಅವ್ರ ಕೈಲಿ ಏನು ಮಾತು? ನಡಿ ನೀನು, ಬಾ.
ಜಮ್ನ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಯಾವತ್ತೂ ಹೀಗಾಗಿರ್ಲಿಲ್ಲ ಅತ್ತೆ. ಇದುವರೆಗೂ ನಾನು ಹೇಳಿದ್ದೆಲ್ಲ ಸರಿಯಾಗಿತ್ತು. ಯಾವತ್ತೂ ಈ ಥರ ತಪ್ಪಾಗಿರ್ಲಿಲ್ಲ. ಅದಕ್ಕೆ ಹೀಗೆ ಅಳ್ತಾ ಕೂತ್ಬಿಟ್ರೆ ಸರಿ ಹೋಗ್ಬಿಡತ್ತೆ. ನಾನು ಎಷ್ಟು ಸತಿ ಸುಳ್ಳು ಹೇಳಿಲ್ಲ, ತಪ್ಪು ಮಾಡಿಲ್ಲ. ನಾನು ನಿನ್ನ ಹಾಗೆ ಅಳ್ತಾ ಕೂತ್ಬಿಟ್ಟಿದ್ದಿದ್ರೆ ಹೀಗಿರೋಕ್ಕಾಗ್ತಿತ್ತ ನನಗೆ? ಆದರೂ ಚಿಕ್ಕಪ್ಪ, ನೀವು ಅವ್ರ ಮುಂದೆ ಅದಕ್ಕೇನ ಬ್ಲೇಮ್ ಮಾಡಬಾರ್ದಾಗಿತ್ತು. ಅವ್ರನ್ನ ಕರ್ಕೊಂಡು ಬಂದಿದ್ದು ನೀವು ತಾನೆ. ನೀವೇ ಅವ್ರ ಮುಂದೆ ಅದಕ್ಕೇನು ಸಪೋರ್ಟ್ ಮಾಡ್ತಿದ್ರೆ ಹೇಗೆ? ಅಯ್ಯೋ ಜಾಹ್ನವಿ, ನಿಂಗೆ ಗೊತ್ತಾಗಲ್ಲ. ನಾನೇನಾದರೂ ಜಮುನನ್ನು ಸಪೋರ್ಟ್ ಮಾಡಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಜಗಳ ಮಾಡೋಕ್ಕೆ ಅಂತಲೇ ಬಂದಿದ್ರು. ಹಾಂ, ನಾನೇನಾದರೂ ಜಮುನನ್ನು ವಹಿಸ್ಕೊಂಡು ಮಾತಾಡಿದ್ದಿದ್ರೆ ಅವ್ರಿಗಿನ್ನೂ ಕೋಪ ಜಾಸ್ತಿ ಆಗ್ಬಿಟ್ಟಿರೋದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿರೋರು. ಹಾಂ, ನಾನು ಪರಿಸ್ಥಿತಿ ಕಂಟ್ರೋಲಿಗೆ ತರಬೇಕು ಅಂತಾನೆ ಬೇಕು ಅಂತ ಅವ್ರನ್ನ ವಹಿಸ್ಕೊಂಡು ಮಾತಾಡಿದ್ದು ಗೊತ್ತಾ. ನಾನು ಅವ್ರನ್ನ ಸಪೋರ್ಟ್ ಮಾಡೋ ಹೊತ್ತಿಗೆ ಇಲ್ಲಿಗೆ ವಿಷಯ ಮುಗೀತು, ಅವ್ರು ವಾಪಸ್ ಹೋದರು. ಹಾಂ, ಸದ್ಯ ನಮ್ಮ ಗುರು ಮನೇಲಿರಲಿಲ್ಲ. ಅವನಿದ್ದಾಗ ಈ ಗಲಾಟೆ ನಡೆದಿದ್ರೆ. ಅತ್ತೆ, ಅವ್ರಿಗೇನು ಹೇಳೋಕೆ ಹೋಗಬೇಡಿ. ಗುರು ತಾನೇ, ಅವನು ಬಂದ್ಮೇಲೆ ಮ್ಯಾನೇಜ್ ಮಾಡಿದ್ರಾಯ್ತು. ದೇವು, ದೇವು, ದೇವು. ಏನು ನನ್ನ ಡಾರ್ಲಿಂಗ್ ಜಗಳ ಗಂಟಿ ಸಿಸ್ಟರ್, ಏನು ನಿನ್ನ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ ನೀನು. ಜಗಳ ಮಾಡೋಕ್ಕೆ ಕಾಯ್ತಾ ಇರ್ತೀಯ ಅಲ್ವಾ? ಏನು ಹೇಳು. ನಿನಗೆ ಯಾರೋ ಹೇಳಿದ್ದು ಅಡುಗೆ ಮನೆಗೆ ಬರೋದಕ್ಕೆ? ಅಲ್ಲೇ ನಿನ್ನ ಹೆಸರು ಬರ್ತಿದ್ಯಾ? ಈ ಅಡುಗೆ ಮನೆ ಜಾನ್ವಿಗೆ ಸೇರಿದ್ದು, ಟ್ರೆಸ್ ಪಾಸಿಂಗ್ ಇಸ್ ನಾಟ್ ಅಲೌಡ್ ಅಂತ. ನನ್ನ ಇಷ್ಟ, ನಾನು ಬಂದೆ. ಸರಿ, ಬಂದ ಮೇಲೆ ಸುಮ್ಮನೆ ಇರಬೇಕಿತ್ತು. ಯಾಕೋ ನನ್ನ ಫೇವ್ರೆಟ್ ಕಾಫಿ ಮಗ್ ಹೊಡೆದಾಕಿದ್ದು? ದಟ್ ವಾಸ್ ಅನ್ ಆಕ್ಸಿಡೆಂಟ್. ನಾನೇನು ಬೇಕು ಅಂತ ಮಾಡಿದ್ದಲ್ಲ. ಆಕಸ್ಮಿಕವಾಗಿ ಕೈ ಜಾರ್ ಕೆಳಗೆ ಬಿತ್ತು. ನಾನೇನು ಮಾಡಲಿ? ನಾನೇನು ಮಾಡಲಿ ಅಂತ ಕೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ಈ ವಿಷಯ ಜಾನ್ವಿಗೆ ಗೊತ್ತಾದರೆ ಏನು ಮಾಡ್ತಾಳೆ ಅಂತ. ಹೊಡೆದಾಕೋ ಮುಂಚೆ ಯೋಚನೆ ಮಾಡಲಿಲ್ಲ, ಹೊಡೆದಾದ್ಮೇಲೆ ಯೋಚನೆ ಮಾಡಿದೆ. ಏನಂತ? ನನ್ನ ಹತ್ರ ಬಂದು ಕೇಳ್ತಾಳೆ, ಜಗಳ ಆಡ್ತಾಳೆ, ಮಗ್ಬೇಕು ಅಂತ ಹಠ ಮಾಡ್ತಾಳೆ, ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. 3 ದಿವಸ ಮುಖ ಊದಿಸ್ಕೊಂಡು ಮಾತಾಡೋದಿಲ್ಲ. ನೋಡಿದ್ಯಾ, ಇಷ್ಟೆಲ್ಲ ನನ್ನ ತಲೆಯಲ್ಲಿ ಬಂದಿದೆ. ನಿನಗೆ ನನ್ನ ಬಗ್ಗೆ ಹೆಮ್ಮೆ ಆಗಬೇಕು. ನೀನು ನನ್ನ ಜೊತೆ 3 ದಿನ ಮಾತ್ಬಿಟ್ರೆ ನೋ ಲಾಸ್, ಆರಾಮಾಗಿರ್ತೀನಿ. ಅತ್ಗೆ, ಅವಾಗಿಂದ ಸುಮ್ಮನೆ ಕೂತಿದ್ದೀರಾ. ನನ್ನ ಪರವಾಗಿ ಮಾತಾಡಿ ಅತ್ಗೆ. ಅತ್ಗೆ, ಏನು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ಈ ಜಗಳ ಗಂಟಿನ ಈ ಮನೆಯಿಂದ ಹೇಗೆ ಸಾಗಿಸೋದು ಅಂತಿರಬೇಕು ಅಲ್ವಾ ಸಿಸ್ಟರ್ ಇಲ್ಲ? ಅತ್ಗೆ, ಯಾಕೋ ಒಂಥರ ಇದ್ದೀರಾ? ಅಣ್ಣ ಏನಾದರೂ ಅನ್ನ? ಮತ್ತೆ ನಾನು ಶುರು ಮಾಡಿರೋ ವಾಸ್ತು ಕೇಂದ್ರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋದೇನಿದೆ, ಚೆನ್ನಾಗೇ ನಡೀತಿದೆಯಲ್ಲ. VP ಮಾವ ಕರ್ಕೊಂಬಂದಿರೋ ಕ್ಲೈಂಟ್ಸ್ ಜೊತೆ ರಂಪಾಟ ಆದಮೇಲೆ ನನಗೆ ಯಾಕೋ ಅದನ್ನ ಮುಂದುವರ್ಸೋದಕ್ಕೆ ಮನಸ್ಸಾಗ್ತಾ ಇಲ್ಲ ದೇವು. ತುಂಬ ಬೇಜಾರಾಗಿದೆ. ಆ ಗೇಟಿಗೆ ಹಾಕಿರೋ ವಾಸ್ತು ಬೋರ್ಡ್ನ ತೆಗೆದ್ಬಿಡು. ಮೊದಲೇ ನಿಮ್ಮಣ್ಣ ಗುರ್ರ ಅಂತಾರೆ, ಅಂಥದ್ರಲ್ಲಿ ಇದೇನಾರು ಅವ್ರಿಗೆ ಗೊತ್ತಾದರೆ 3ನೇ ವರ್ಲ್ಡ್ ವಾರ್ ಶುರು. ನಾನು ಅವತ್ತೇ ಹೇಳಿರ್ಲಿಲ್ವಾ, ಹಾಗಾಗತ್ತೆ ಹೀಗಾಗತ್ತೆ ಅದು ಇದು ಅಂತ ಪ್ರವಚನ ಶುರು ಮಾಡಿಬಿಡ್ತಾರೆ. ಅವ್ರ ಕೋಪದ ಜೊತೆಗೆ ಪ್ರವಚನ ಬೇರೆ ಕೇಳಬೇಕು. ಅದು ಏನು ಒಂದ್ಸಲ ಹೇಳಿ ಸುಮ್ಮನೆ ಆಗ್ತಾರಾ? ನೆನಪಾದಾಗೆಲ್ಲ ಹೇಳ್ತಾನೇ ಇರ್ತಾರೆ. ಯಾರ ಕೈಲಿ ಕೇಳೋಕ್ಕಾಗತ್ತೆ? ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಈ ಬಿಸ್ನೆಸ್ನ ನಿಲ್ಲಿಸ್ಬೇಕು ಅಂತ. ಇನ್ಮೇಲೆ ನಾನು ವಾಸ್ತು ತಜ್ಞೆ ಜಮುನಾ ಗುರುದತ್ ಅಲ್ಲ, ಬರೀ ಜಮುನಾ ಗುರುದತ್ತು. ಆದರೂ ತುಂಬ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿ ನಡೀತಿರೋ ಸೆಲ್ಫ್ ಬಿಸ್ನೆಸ್ನ
ಹೀಗೆ ನಿಲ್ಲಿಸ್ಬೇಕಲ್ಲ ಅಂತ. ಬಟ್ ಇಟ್ ಇಸ್ ಓಕೆ, ಆಲ್ ಗುಡ್ ಥಿಂಗ್ಸ್ ಕಮ್ ಟು ಎಂಡ್. ಕಮ್ಸ್ ಟು ಎನ್ ಎಂಡ್ ಅತ್ತಿಗೆ. ಎಸ್ ಎಸ್, ದಟ್ ಈಸ್ ದೇವು. ಅದಕ್ಕೆ ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗ್ತೀರಾ? ಅದು ಯಾರೋ ಒಬ್ಬ ಕ್ಲೈಂಟ್ನಿಂದ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ನಿಲ್ಲಿಸೋದು ಅಂದರೆ ಮೂರ್ಖತನ ಅನಿಸುತ್ತೆ. ಬಿಸ್ನೆಸ್ ಅಂದಮೇಲೆ ಈ ಥರ ಸಣ್ಣ ಪುಟ್ಟ ಹರ್ಡಲ್ಸ್ ಫೇಸ್ ಮಾಡಲೇಬೇಕಾಗತ್ತೆ. ಬಿಸ್ನೆಸ್ನಲ್ಲಿ ಬೆಳಿಬೇಕು ಅಂದರೆ ಸ್ಟ್ರಾಂಗ್ ಆಗಿರಬೇಕು. ಅದು ಅಲ್ಲದೆ ಅವ್ರಿಗೆ ನಿಮ್ಮಿಂದ ಲಾಸ್ ಏನೂ ಆಗಲಿಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡಬೇಕು, ಇನ್ನೊಬ್ರಿಗೆ ನಷ್ಟ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅಲ್ವಾ? ನೀವು ಮಾಡೋ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಹೌದು ಅದಕ್ಕೆ, ನಿಮ್ಮ ಟ್ಯಾಲೆಂಟ್ ಮೇಲೆ ನಮಗೆಲ್ಲ ನಂಬಿಕೆ ಇದೆ. ನಾವೆಲ್ಲ ಎಷ್ಟು ಎಂಕರೇಜ್ ಮಾಡ್ತಾ ಇದ್ದೀವಿ ನಿಮಗೆ. ಅಮ್ಮ ಕೂಡ ಸಪೋರ್ಟ್ ಮಾಡಿದ್ರು ಅಣ್ಣ ಬೇಡ ಅಂದಾಗ. ನಿಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಾ ಇದೆ. ಯಾರಿಗೋಸ್ಕರನೋ ನೀವು ಬಿಸ್ನೆಸ್ ನಿಲ್ಲಿಸ್ತೀನಿ ಅಂದರೆ ನಮಗೆಲ್ಲ ತುಂಬ ಬೇಜಾರಾಗುತ್ತೆ. ನಿಮ್ಮ ಅಣ್ಣಂಗೆ ಗೊತ್ತಾದರೆ? ಈ ವಿಷಯ ಅಣ್ಣಂಗೆ ಯಾರು ಹೇಳ್ತಾರೆ? ನಾನಂತೂ ಹೇಳಲ್ಲ. ನೀನು ಹೇಳ್ತೀಯನೋ ದೇವು? ನೋ ಚಾನ್ಸ್. ಈ ಲಕ್ಷ್ಮಣ ಯಾವಾಗಲೂ ಸೀತಾಮಾತೆ ಪರವಾಗೆ. ಥ್ಯಾಂಕ್ಸ್. ಹಾಗಾದರೆ ನಾಳೆಯಿಂದಾನೇ ವಾಸ್ತು ಕೇಂದ್ರ ಶುರು. ವಾಸ್ತು ಕೇಂದ್ರಕ್ಕೆ ರೀ ಎಂಟ್ರಿ ಕೊಡುತ್ತಿರುವ ವಾಸ್ತು ತಜ್ಞೆ ಜಮುನಾ ಗುರುದತ್ಗೆ ಜೈ. ಜಮುನಾ ಗುರುದತ್ಗೆ ಜೈ. ಒಂದು ನಿಮಿಷ ಇರಿ, ಸ್ವಲ್ಪ ಸಾಹೇಬ್ರು ನೋಡ್ಬೇಕಪ್ಪ. ಒಂದು ನಿಮಿಷ ಇರಿ. ಬೆಳಗಿನ ಇಷ್ಟು ಜನ ಕಾಯ್ತಾ ಇದ್ದಾರೆ. ಸರ್, ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಗೊತ್ತಾಯ್ತು. ಮತ್ತಿದೇನು ಹೊಸ ರೂಲ್ಸು? ಗೊತ್ತಿಲ್ಲ ರೀ, ಸಾಹೇಬ್ರ ಆರ್ಡರ್ ಆಗಿದೆ. ನಿಮ್ಮ ಕಾರ್ನಲ್ಲಿ ಕೂತ್ಕೊಳ್ಳಿ, ಆಮೇಲೆ ನಾ ಕರಿತೀನಿ. ಆಯಿತು, ನೀವಿನ್ನು ಹೊರಡಿ. ಎಲ್ಲರೂ ಹೋಗಾಯ್ತಲ್ಲ, ಅವರಿಬ್ಬರನ್ನ ಕಳಿಸಿ ಒಳಗಡೆ. ಸಾಹೇಬ್ರೆ ನಿಮ್ಮನ್ನು ಕರಿತಾ ಇದ್ರು, ಬನ್ನಿ. ಸುಬ್ಬಯ್ಯ, ನೀವೊಂದು 5 ನಿಮಿಷ ಹೊರಗಡೆ ಇರಿ. ಸರಿ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಏನು ಸರ್, ನಮ್ಮನ್ನೇನೋ ಬರೋಕ್ಕೆ ಹೇಳಿದ್ರಲ್ಲ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಸರ್, ಬೆಳಗ್ಗೆ 9 ಗಂಟೆಗೆ ಬನ್ನಿ ಅಂತ ಹೇಳಿದ್ರಿ. ಈಗ ಸಮಯ 1 ಗಂಟೆ. ಆವಾಗಲಿಂದ ನಾವು ನಮ್ಮ ಕಾರಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀವಿ ಸರ್. ಅಲ್ಲ ಸರ್, ಇಲ್ಲೇ ಹೊರಗಡೆ ಕೂತ್ಕೊ ಅಂತಲೂ ಹೇಳಿಲ್ಲ. ಯಾಕೆ ಸರ್? ಇನ್ನೇನು ರೀ, ಮತ್ತೆ ಲೋಕಲ್ TV ಚಾನಲ್ನವ್ರು ಬಂದಿದ್ದರು. ಈಗಾಗಲೇ ವಾಯ್ಸ್ ಆಫ್ ನೇಷನ್ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ನಲ್ಲಿ ನಿಮ್ಮ ಪಬ್ ಬಗ್ಗೆ ವರದಿ ಬಂದಿದೆ. ನೀವು ಬಂದ ತಕ್ಷಣ ಒಳಗಡೆ ಕರೆದ್ರೆ ಮಿನಿಸ್ಟ್ರು ಪ್ರಿಯಾರಿಟಿ ಕೊಡ್ತಾರೆ ಅಂತ ಅಲ್ಲಿದ್ದವ್ರಿಗೆ ಅನುಮಾನ ಬರಲ್ವೇನ್ರಿ? ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು ಅಂತ ಹೇಳಿರ್ಲ್ವೇನ್ರಿ ನಿಮಗೆ? ನೀವು ಹೇಳ್ದಂಗೆ ನಡ್ಕೊಂಡಿದ್ದೀವಲ್ಲ ಸರ್. ಆವಾಸಾಕಿ ಹೆದರ್ಸಿದ್ರೆ ಕೆಲಸ ಕೆಟ್ಟೋಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ಸರ್, ಗಿರಿಬಾಬು ಎಲ್ಲ ನೈಸಾಗೆ ಮಾತಾಡಿದ್ದಾನೆ ಸರ್. ಮಾತಾಡಿದ್ದು ಹಾಗಿರಲಿ, ಸುಮ್ಮನೆ ದುಡ್ಡು ಕೊಟ್ಟು ವಿಷಯ ಮುಗಿಸೋಕ್ಕಾಗ್ತಿರ್ಲಿಲ್ವೇನ್ರಿ? ನನ್ನ ಹೆಸರು ಯಾಕ್ರಿ ಇನ್ವಾಲ್ವ್ ಮಾಡೋಕ್ಕೆ ಹೋದ್ರಿ? ನಾನೇ ನಿಮ್ಮನ್ನು ಕಳಿಸಿದ್ದೀನಿ ಅನ್ನೋ ಥರ. ಸುಮ್ಮನೆ ಹೋಗಿ ಹೇಳಿದ್ರೆ ಕೇಳಬೇಕಲ್ಲ ಸರ್ ನಮ್ಮ ಮಾತು. ನಾವು ರೌಡಿಗಳು ಅಂತ ಅಂದ್ಕೊಂಡ್ಬಿಡ್ತಾರೆ. ಇವ್ರಿಗೂ ಮಿನಿಸ್ಟ್ರ್ ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತಾದರೆ ಹೈ ಲೆವೆಲ್ನವರೆಲ್ಲ ಇವ್ರ ಹಿಂದೆ ಇರ್ತಾರೆ ಅಂತ ಅವ್ರಿಗೂ ಭಯ ಇರುತ್ತೆ ಅಂತ ಸರ್. ಪ್ರೆಸ್ನವ್ರನ್ನ ಅಷ್ಟು ಸುಲಭವಾಗಿ ಬಗ್ಗಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಆ ಪ್ರಿಯದರ್ಶಿನಿ ಹೆದರ್ಕೊಳ್ಳೋಳಾಗಿದ್ದರೆ ನಿಮ್ಮ ಪಬ್ ಬಗ್ಗೆ ಅಷ್ಟು ಧೈರ್ಯವಾಗಿ ಆರ್ಟಿಕಲ್ ಬರಿತಾ ಇದ್ಲ? ಪಬ್ಲಿಕ್ ನ್ಯೂಸನ್ಸ್ ಅಂತ ಈಗ ತುಂಬ ಪ್ರಚಾರ ಆಗಿದೆ. ನೀವು ಬೇರೆ ಸುಮ್ಮನೆ ಇರದೆ ನನ್ನ ಹೆಸರನ್ನ ಹೊರಗೆ ಎಳೆದಿದ್ದೀರಿ. ಅದನ್ನೇ ದೊಡ್ಡ ಸ್ಕ್ಯಾಂಡಲ್ ಮಾಡಿ ಎಲ್ಲಿ ಅವ್ರ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡ್ತಾರೋ ಅಂತ ನಾನೀಗ ಭಯ ಪಡಬೇಕಾಗಿದೆ. 5 ಲಕ್ಷ ಕೊಟ್ಟಿದ್ದೀವಲ್ಲ ಸರ್, ಅದ್ರ ಮುಲಾಜ್ ಅವ್ರಿಗಿದ್ದೇ ಇರುತ್ತೆ. ಇಲ್ಲಿದೆ ನೋಡಿ, ನೀವು ಕೊಟ್ಟಿರೋ 5 ಲಕ್ಷ.
ಸರ್ ಅವ್ರ ಗಂಡ ಏನು ಮಾತಾಡದೆ ಈ ಹಣ ತೊಗೊಂಡೋಗಿದ್ರಲ್ಲ ಸರ್ ಮತ್ತೆ ಹೇಳಿದ್ನಲ್ಲ, ಪ್ರೆಸ್ನವ್ರನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಅಂತ. ಪ್ರಿಯದರ್ಶಿನಿ ಪಾಟಂಕರ್ ಅವರೇ ಖುದ್ದಾಗಿ ಬಂದು ಈ ದುಡ್ಡನ್ನ ವಾಪಸ್ ಕೊಟ್ಟೋಗಿದ್ದಾರೆ. ಸರ್ ನಿಮಗೆ ಗೊತ್ತು, ಇದೇ ಪಬ್ ವಿಷಯಕ್ಕೆ ಮೇಘದೂತ ಅನ್ನೋ ಪತ್ರಿಕೆಯಲ್ಲಿ ದೊಡ್ಡದಾಗಿ ವರದಿ ಬಂದಿತ್ತು. ಆಗ ನಾನೇ ಆ ರಿಪೋರ್ಟರ್ ಮನೆಗೆ ಹೋಗಿ ಆವಾಜ್ ಹಾಕಿದ್ದೆ. ಅದು ಅಲ್ಲದೆ ಅವ್ರ ಮನೆ ಇರೋ ರಸ್ತೆಯಲ್ಲಿ ನಮ್ಮ ಜನಗಳನ್ನ ಓಡಾಡಕ್ಕೆ ಬಿಟ್ಟಿದ್ದೆ. ಆವಾಗ ಅವನು ಹೆದರ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟಿದ್ದ ಸರ್. ಇನ್ನೊಂದು ಸಲ ಯಾರೋ ಪತ್ರಿಕೆಯವನು ನಮ್ಮ ಪಬ್ಬಿನ ಅಕ್ಕಪಕ್ಕ ಜನಗಳನ್ನ ಇಂಟರ್ವ್ಯೂ ಮಾಡಿ ಆರ್ಟಿಕಲ್ನ ಪಬ್ಲಿಷ್ ಮಾಡ್ತೀನಿ ಅಂತ ಬಂದಿದ್ದ. ಆಗ ನಾನೇ ಅವನನ್ನು ಕರೆದು ಅವನ ಕೈ ಬೆಚ್ಚಗೆ ಮಾಡಿ ಬಾಯಿ ಮುಚ್ಚಿದ್ದೆ. ಹಾಗೆಲ್ಲ ನಿಮ್ಮ ಹೆಸರನ್ನೆಲ್ಲೂ ಹೊರಗಡೆ ಹೇಳಲಿಲ್ಲ ಸರ್. ಎಲ್ಲ ನಮ್ಮ ಲೆವೆಲ್ಗೆ ಸೆಟ್ಲ್ ಮಾಡ್ಕೊಂಬಿಟ್ವಿ. ಆದರೆ ಈ ಮೇಡಮ್ ಅವ್ರ ವಿಷಯನೇ ಬೇರೆ ಸರ್. ನಮ್ಮ ಸತೀಶ್ ಅಣ್ಣ ಅವ್ರ ಮನೆಗೆ ಹೋಗಿ ಮಾತಾಡಿ ಬೈದ್ಬಿಟ್ಟು ಬಂದಿದ್ದಾನೆ ಸರ್. ಸರ್ ಅವ್ರ ಗಂಡ ಲೂಸ್ ಇದ್ದಾಗಿದ್ದಾನೆ, ಏನು ಕೆಲಸ ಬೇರೆ ಇಲ್ಲ, ದುಡ್ಡು ಕೊಟ್ಟರೆ ದಾರಿಗೆ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಅದು ಅಲ್ಲದೆ ಎಲ್ಲ ನಾವೇ ಡೀಲ್ ಮಾಡಿದ್ರೆ ಗೂಂಡಾಗಿರಿ ಅಂತ ಅನ್ಕೊತಾರೆ ಅಂದ್ಬಿಟ್ಟು ಬೇರೆ ದಾರಿ ಇಲ್ಲದೆ ನಿಮ್ಮ ಹೆಸರು ಹೇಳ್ಬಿಟ್ವಿ ಸರ್. ಏನೋ ಗೊತ್ತಿಲ್ಲದೆ ಆಗೋಯ್ತು ಸರ್, ಕ್ಷಮಿಸ್ಬಿಡಿ. ಹಿಂದೆ ನೀವು ಹೇಳಿದ ಕೆಲಸ ಎಲ್ಲ ನಿಯತ್ತಾಗಿ ಮಾಡಿದ್ದೀವಲ್ಲ ಸರ್. ಹೌದ್ರಿ, ನನಗೂ ಗೊತ್ತು ಎಲೆಕ್ಷನಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಿ ಅಂತ. ಅದಕ್ಕೆ ನಾನು ನಿಮ್ಗೆ ವಿಶ್ವಾಸ ತೋರಿಸ್ತಾ ಇರೋದು. ಈ ವಿಷಯ ನಮ್ಮಲ್ಲೇ ಇರಬೇಕು. ಅದನ್ನು ಬಿಟ್ಟು ನೀವು ಮಿನಿಸ್ಟ್ರ್ ಸಪೋರ್ಟ್ ಇದೆ ಅಂತ ಪಬ್ಲಿಕ್ಕಾಗಿ ಹೇಳ್ಕೊಂಡು ಓಡಾಡ್ತಿರಲ್ರಿ. ನನ್ನ ಇಮೇಜ್ನೇ ಕೆಡಿಸ್ಬಿಟ್ರಿ. ನನಗೆ ಮುಖಕ್ಕೆ ಹೊಡೆದಂಗಾಯಿತು ಆ ಮೇಡಮ್ ಬಂದು ನನಗೆ ದುಡ್ಡು ವಾಪಸ್ ಕೊಟ್ಟೋದಾಗ. ಸಾರಿ ಸರ್, ಇಷ್ಟೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಾಗಲಿಲ್ಲ. ಈಗೇನು ಮಾಡೋಣ ಸರ್? ಬೇರೆ ದಾರಿ ಇಲ್ಲ ರೀ, ನಿಮ್ಮ ಪಬ್ನ ಮುಚ್ಚಿಬಿಡೋದೇ ವಾಸಿ. ಏನು ಸರ್ ಹೀಗೆ ಹೇಳಿಬಿಟ್ರಿ? ಇನ್ನೇನು ಮಾಡೋದು ಹೇಳಿ? ಇಷ್ಟೆಲ್ಲ ಆದಮೇಲೂ ನನ್ನ ಕಡೆಯಿಂದ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ನಾನು ರೂಲ್ಸ್ ವಿರುದ್ಧವಾಗಿ ನಿಮಗೆ ನಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಪ್ರೂವ್ ಮಾಡಿದಾಗುತ್ತೆ. ಅಷ್ಟಕ್ಕೆ ಬಿಟ್ಬಿಡ್ತಾರೆ ಪ್ರಿಯದರ್ಶಿನಿಯವರು. ಸುತ್ತಮುತ್ತಲೂ ಇರೋ ಜನಗಳನ್ನೆಲ್ಲ ಒಟ್ಟುಗೂಡಿಸಿ PIL ಹಾಕಿಸ್ತಾರೆ. ಮತ್ತೆ ಪೇಪರ್ನಲ್ಲಿ ವರದಿ ಬರುತ್ತೆ. ಅದಕ್ಕೆ ಇದೆಲ್ಲ ಬೇಡ. ರೂಲ್ಸ್ ಪ್ರಕಾರ ಆ ಏರಿಯಾದಲ್ಲಿ ಪಬ್ಬಿಟ್ಟಿರೋದೇ ತಪ್ಪು. ಏನೋ ನಮ್ಮವರು ಅಂತ ನಾನು ನಿಮ್ಮ ವಿಷಯದಲ್ಲಿ ಸುಮ್ಮನೆ ಇದ್ದೆ. ಈಗಲೂ ನೆಗ್ಲೆಕ್ಟ್ ಮಾಡಿದ್ರೆ ಪ್ರೆಸ್ನವ್ರನ್ನ ಪಬ್ಲಿಕ್ನ ನಾವೇ ಎದುರಾಕೊಂಡಾಗುತ್ತೆ. ಡೆಮಾಲಿಷ್ ಮಾಡಿಸ್ಬಿಡಿ ಆ ಬಿಲ್ಡಿಂಗ್ನ. ಸರ್ ಮತ್ತು ನನ್ನ ಬಿಸ್ನೆಸ್ಸು ಎಲ್ರಿ ಹೋಗುತ್ತೆ ನಿಮ್ಮ ಬಿಸ್ನೆಸ್ಸು? ಇಲ್ಲಲ್ಲದೆ ಇದ್ದರೆ ಇನ್ನೊಂದು ಕಡೆ ಸಂಕೆ ನಗರದಲ್ಲಿ ನಿಮ್ಮ ಪಬ್ಗೆ ಒಳ್ಳೆ ಜಾಗ ಕೊಡಿಸ್ತೀನಿ. ಕಮರ್ಷಿಯಲ್ ಏರಿಯಾ ಅದು, ನಿಮಗೂ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಮೊದಲು ನೆಹರು ನಗರದಲ್ಲಿರೋ ಜಾಗ ಖಾಲಿ ಮಾಡಿ. ಸ್ವಲ್ಪ ಡಿಲೇ ಮಾಡಿದ್ರೂ ಕಷ್ಟ ಆಗುತ್ತೆ. ಪ್ರಿಯದರ್ಶಿನಿಯವ್ರ ಮಾತು ಕೇಳ್ಕೊಂಡು ಅಲ್ಲಿರೋ ರೆಸಿಡೆಂಟ್ಸು ಲೀಗಲಾಗಿ ಮೂವ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ಪಬ್ನ ಕ್ಲೋಸ್ ಮಾಡಿ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿಸ್ಬಿಡಿ. ನಾನು ನಿಮ್ಮ ವಿರುದ್ಧ ಆ್ಯಕ್ಷನ್ ತಗೊಂಡು ಇಷ್ಟೆಲ್ಲ ಮಾಡಿಸ್ದೆ ಅನ್ನೋ ಹಾಗಿರಬೇಕು. ಆಯಿತು ಸರ್, ಬರ್ತೀವಿ ಸರ್. ತಗೊಳ್ಳಿ. ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ.